ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ದಿನಕರ್ ಸರ್ ಜೊತೆ ಅಷ್ಟೇ ಫೋಟೋ. ದಾವಣಗೆರೆಯಿಂದ ಬಂದಿರೋದು. ದಾವಣಗೆರೆಯಿಂದ ಬಂದಿದ್ದೀರಾ? ಹಾಯ್ ಮಾಡೋರು. ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ ಇವತ್ತು ನಾವು ಡಿ ಬಾಸ್ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ. ನೀವು ಓದ್ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ರಿ, ಓದ್ ವಿಡಿಯೋ ಇದ್ರದ್ದು ಒಂದು ವಿಡಿಯೋ ಇತ್ತು, ಮುಂಚೆನೆ ಹೋಗಿದೆ. ಶಿವರಾತ್ರಿ ಹಬ್ಬದ ಇಂದ್ಲೂ ದಿವಸ ಹೋಗಿದೆ. ನಾನು ಹೋದಾಗ ಡಿ ಬಾಸ್ ಅವ್ರನ್ನು ಮೀಟ್ ಆದೆ, ದಿನಕರ್ ಸರ್ ಅವ್ರನ್ನು ಮೀಟ್ ಆದೆ, ಧನ್ವೀರ್ ಅಣ್ಣನು ಮೀಟ್ ಆದೆ. ಬಟ್ ದಿನಕರ್ ಸರ್ ಜೊತೆ ಅಷ್ಟೇ ಫೋಟೋ ಸಿಕ್ಕಿತ್ತು ನನಗೆ. ಡಿ ಬಾಸ್ ಅವ್ರ ಜೊತೆ ಫೋಟೋನು ಇರ್ಲಿಲ್ಲ, ವಿಡಿಯೋನು ಮಾಡಿರ್ಲಿಲ್ಲ ಸೈಕೋರು. ಅದಕ್ಕೋಸ್ಕರ ತಿರ್ಗಾ ಹೋಗ್ತಾ ಇದೀನಿ ವಿಡಿಯೋಗೋಸ್ಕರ. ಅವ್ರ ಬಾಡಿ ಗಾರ್ಡ್ಸ್ ಎಲ್ಲ ಏನ್ ಹೇಳಿದ್ರು ಅಂದ್ರೆ ನಮ್ಗೆ ಹೋದ್ವಾರ ಬನ್ನಿ ಸಂಡೇ ಬನ್ನಿ, ನಿಮ್ಗೆ ವಿಡಿಯೋ ಎಲ್ಲ ಫೋಟೋನೇ ಕೊಡ್ತಾರೆ, ಸಂಡೇ ಬನ್ನಿ ಮಾರ್ನಿಂಗ್ 9:30 ಅಂತ ಅಂದಿದ್ರು. ಅದಕ್ಕೋಸ್ಕರ ಇವತ್ತು ಸಂಡೇ ನಾನು ಫೋಟೋ ಮತ್ತೆ ವಿಡಿಯೋ ಬೇಕೇ ಬೇಕು ಅವ್ರ ಜೊತೆ ಅನ್ನೋದೊಂದು ಆಸೆ ಅಂತ ತಿರ್ಗಾ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 8:30 ಆಗೈತೆ. ಅದೃಷ್ಟ ಇದ್ರೆ ಇವತ್ತು ಅವ್ರ ಜೊತೆ ಒಂದು ಫೋಟೋ ಅಥವಾ ವಿಡಿಯೋ ಸಿಕ್ಕೇ ಸಿಗುತ್ತೆ. ದೇವ್ರ ಹತ್ರ ಎಲ್ಲ ಬೆಳಗೊಟ್ಟಿದ್ದೀನಿ, ದೇವ್ರೆ ಅವ್ರು ಸಿಗೋ ತರ ಆಶೀರ್ವಾದ ಮಾಡಪ್ಪ, ಹಂಗೆ ಹಿಂಗೆ ಅಂತ ಸಿಕ್ಕಿದ್ರೆ ಸಾಕು ಗೈಸ್. ಅದಕ್ಕಿಂತ ಇನ್ನೇನೈತೆ ಗೈಸ್ ಭಾಗ್ಯ ಅವ್ರನ್ನ ನೋಡೋದ್ಕಿಂತ. ಬನ್ನಿ ಲೇಟ್ ಮಾಡ್ದಲ್ಲೇ ಹೊರಡೋಣ. ಯಾರ್ಯಾರು ಹೋಗ್ಬೇಕು ಅನ್ಕೊಂಡಿದೀರ ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಓದ್ ವಿಡಿಯೋದಲ್ಲಿ ಅಡ್ರೆಸ್ ಪ್ರತಿಯೊಂದು ಡೀಟೇಲ್ಸ್ ಹೇಳಿದೀನಿ, ಹೆಂಗೋದ್ರ ಹತ್ರ ಆಗುತ್ತೆ. ಮತ್ತೆ ಫುಲ್ ಎಕ್ಸ್ಪ್ಲೈನ್ ಲೊಕೇಶನ್ ಎಲ್ಲ ತೋರಿಸಿದೀನಿ. ಅದು ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋದು ಟ್ಯಾಪ್ ಮಾಡ್ಬಿಟ್ಟು ನೋಡ್ರಿ. ಮತ್ತೆ ವಿಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಲೇಟ್ ಮಾಡಿದೆ, ಡಿ ಬಾಸ್ ಅವ್ರ ಮನೆ ಹತ್ರ ಒಂದ್ಮೇಲೆ ಸಿಗ್ತೀನಿ ಗೈಸ್. ಇಲ್ಲ ಬಸ್ ಸ್ಟಾಪ್ ಹೋದ್ಮೇಲೆ ಸಿಗ್ತೀನಿ ಗೈಸ್, ಬೈ. ಓಕೆ ಗೈಸ್ ಇವಾಗ ಬಸ್ ಸ್ಟಾಪ್ ಬಂದಿದ್ದೀನಿ, ನೋಡ್ಬೋದು ನೀವು. ಸೈಕೋರ್ ಬರ್ತೀನಿ ಅಂತ ಅಂತವ್ರೆ ಅವರು. ಹತ್ತೋ ಬಸ್ಸಿಗೆ ನಾನು ಹತ್ಬೇಕು. ಅದಾದ್ಮೇಲೆ ಹತ್ತಿ ಹೋಗಿ ಕೊಟ್ಟಿಗೆಪಾಳ್ಯದಲ್ಲಿ ಇಳಿದಿ ಅಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಇದಾರೆ, ಅವ್ರನ್ನೂ ಕರ್ಕೊಂಡು ಹಂಗೆ ಹೋಗ್ಬೇಕು. ಡೈರೆಕ್ಟ್ ಕೊಟ್ಟಿಗೆಪಾಳ್ಯದಲ್ಲಿ ಸಿಗ್ತೀನಿ ಗೈಸ್. ಏನ್ಗೆ ಅಂದ್ರೆ ಬಸ್ಸು ಫುಲ್ ರಶ್ ಇರುತ್ತೆ ಇವತ್ತು ಸಂಡೇ ಇರೋದ್ರಿಂದ. ಓಕೆ ಗೈಸ್ ಕೊಟ್ಟಿಗೆಪಾಳ್ಯದಲ್ಲಿ ಸಿಗ್ತೀನಿ, ಬೈ ಗೈಸ್. ಇವಾಗ ಕೊಟ್ಟಿಗೆಪಾಳ್ಯ ಬಂದಿದ್ದೀನಿ ನಾನು. ಇಲ್ಲಿ ಸಿಕ್ಕವ್ರೆಲ್ಲರೂ ಐ ಮಾಡುಬ್ರು. ಓಕೆ ಇವಾಗ ಎಲ್ಲರೂ ಇಲ್ಲಿ ಬಸ್ ಹತ್ಕೊಂಡ್ ಹೋಗ್ಬೇಕು. ಪಾಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ. ಡೈರೆಕ್ಟ್ ಬಸ್ ಹತ್ತದ್ಮೇಲೆ ಸಿಗ್ತೀನಿ ಗೈಸ್. ಬಂತು ಬ್ರೋ ಬಸ್ಸು ಹೋಗುತ್ತಾ? ಅದು ಇನ್ನೊಬ್ರು ಬರ್ಬೇಕಂತ ಗೈಸ್. ಅವ್ರು ಬಂದ್ಮೇಲೆ ಅವ್ರ ಕೈಲಿ ಒಂದು ಆಯ್ ಅನ್ನಿಸ್ಬಿಟ್ಟು ಹೋಗೋಣ ಗೈಸ್. ಇವಾಗ ಇವ್ರು ಬಂದ್ರು. ಬ್ರೋ ಆಯ್ ಮಾಡು ಬ್ರೋ. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ಓಕೆ ಗೈಸ್ ಇವ್ರು ಬಂದ್ರು, ಇವಾಗ ಹೊರಡೋಣ ಬನ್ನಿ ಗೈಸ್. ಇವಾಗ ಬಸ್ ಹತ್ತಿದೀವಿ. ಆಲ್ರೆಡಿ ಒಂದು 10% ದೂರ ಬಂದಿದೀವಿ, ಇನ್ನ 90% ಐತೆ. ಇವ್ರು ಇಲ್ಲಿ ಕೂತವ್ರೆ, ಅಲ್ಲಿ 4 ಜನ ಅಲ್ಲಿ ಕೂತವ್ರೆ. ಬಸ್ ಫುಲ್ಲು ಖಾಲಿ ಐತೆ. ಬನ್ನಿ ಹೋಗೋಣ, ಬೇಗ ಹೋಗ್ಬೇಕು. ಬಸ್ಸು ಹೋದ್ಮೇಲೆ ಸಿಗ್ತೀನಿ ಗೈಸ್. ಎಲ್ಲಾರ ಇಳಿದಾಗ ಕೆಂಗೇರಿಯಲ್ಲಿ ಇಳಿಬೇಕು, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್, ಬಾಯ್. ಗೈಸ್ ಇವಾಗ ಕೆಂಗೇರಿ ಬಸ್ ಸ್ಟಾಪ್ ಅಲ್ಲಿ ಇಳಿದಿದೀವಿ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಫುಲ್ಲು ರೆಶ್ ಐತೆ. ಇವ್ರು ಇಲ್ಲೇನೋ ನೋಡ್ತಾವ್ರೆ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಒಳ್ಳೆ ರಿಯಾಕ್ಷನ್. ಸರಿ ಗೈಸ್ ಆಯ್ತು, ಬಸ್ ವೈಟ್ ಮಾಡಿದೆ. ಹೋಗುತ್ತಾ ನೋಡುಬ್ರ ಇದು. ಓಕೆ ಗೈಸ್ ಸರಿ ಆಯ್ತು, ಆಮೇಲೆ ಸಿಗ್ತೀನಿ. ಬಸ್ ಹತ್ತದ್ಮೇಲೆ ಸಿಗ್ತೀನಿ. ಇಲ್ಲಿ ತೋರ್ಸೋ ಅಂತದ್ ಏನು ಇಲ್ಲ, ಸುಮ್ನೆ ಮಾಡ್ದೆ ಅಷ್ಟೇ, ಬೈ ಗೈಸ್. ಇವಾಗ RR ನಗರ ಗೇಟ್ ಹತ್ರ ಇಳ್ಕೊಂಡು ಹೋಗ್ತಾ ಇದೀವಿ. ಕಳ್ಕೊಂಡು ಇಲ್ಲಿಂದ ಅಲ್ಲಿ ಮುಂದೆ ಒಂದ್ ಸ್ವಲ್ಪ ಹೋಗಿ ಬಸ್ ಹತ್ಬೇಕು. ಬರ್ರಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇಲ್ಲಿ ಗೋಪಾಲನ್ ಮಲ್ಲು ಪಕ್ಕದಲ್ಲೇ ಹೋಗ್ತಾ ಇದೀವಿ ಗೈಸ್. ಮುಂದೆ ಹೋದ್ಮೇಲೆ ಸಿಗ್ತೀನಿ, ಬಾಯ್ ಗೈಸ್. ಇವಾಗ ಬಸ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಹೋದ ವಾರ ಲೊಕೇಶನ್ ಎಲ್ಲ ಹೇಳಿದೀನಿ, ಆ ವಿಡಿಯೋನು ನೋಡೋರು ಇದ್ರೆ ನೋಡ್ರಿ. ಇವ್ರೇ ಹೇಳೋರು ಫುಲ್ ಲೊಕೇಶನ್. ಇವಾಗ ಫುಲ್ ಅಂದ್ರೆ ಹಿಂಗ್ ಹೋಗ್ಬಿಟ್ಟು ರೈಟ್ ಹೋಗ್ಬೇಕಷ್ಟೇ. ನಡ್ಕೊಂಡು ಹೋಗಿ ಡೈರೆಕ್ಟ್ ಅಲ್ಲಿ ಹೋದ್ಮೇಲೆ ಸಿಗೋಣ ಅಂತ ಇದೀನಿ ಗೈಸ್. ಏನಾಗುತ್ತ ಏನೋ ಗೊತ್ತಿಲ್ಲ. ಸರಿ ಗೈಸ್ ಆಯ್ತು, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಬೈ ಗೈಸ್. ಇವಾಗ ಹೋಗ್ತಾ ಇದೀವಿ, ರೋಡ್ ಹತ್ರ ಬಂದಿದೀವಿ. ಇನ್ನೊಂದ್ ನೆಕ್ಸ್ಟ್ ರೋಡ್ ಅವ್ರದೇನೆ. ಓದ್ ಬ್ಲಾಗ್ ತರ ಈ ಬ್ಲಾಗ್ ಅಲ್ಲಿ ಅವರೇ ಇದ್ಬಿಡ್ಬೇಕು, ಡಿ ಬಾಸ್ ಅವ್ರೆ. ಟೆನ್ಷನ್ ಹೇಳಪ್ರ ಅವ್ರು ಓಡಿದ್ರು. ನೋಡೋಣ ತಡೀರಿ ಗೈಸ್ ಏನಾಗುತ್ತೆ ಏನೋ ಅಂತ. ಗೈಸ್ ಫೈನಲಿ ಬಂದಿದ್ದೀವಿ ಓಟ್ ಮಾಡಿ. ಆಯ್ತು ಅಲ್ಕ ಇರೋಣ, ಮನೆ ಮುಂದೆ ಬಂದ್ ಕಾಯ್ತಾರಣ. ಬೇಡ ಓದ್ಬೇಡ ಅಂತ ಹೇಳಿಲ್ಲ ನಿಂಗ. ಬಾಗ್ಲ ತೆಗಿಲ್ಲ, ಒಳಗ್ ಹೋಯ್ತಿಯಾ? ಮತ್ತೆ ನಡಿ ಆಗಿದೆ. ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕು. ಎಲ್ಲಾ ತರದ ಮಾತಾಡ್ತೀಯಲ್ಲ ಗುರು ನೀನು. ಬರೋಣ ಈ ಕಡೆ.
ಮಾಡ್ಕೋಬೇಕು, ಅಲ್ಲಿ ನಿಂತ್ಕೊಳ್ಳಿ, ನಾನೇ ಕರಿತೀನಿ. ಗೈಸ್ ಬಂದಿದೀವಿ, ಜನ ಫುಲ್ ಅವ್ರ ಸಂಡೇ ಇಲ್ಲಿ ದಾವಣಗೆರೆಯಿಂದ ಬಂದಿರೋದು. ದಾವಣಗೆರೆಯಿಂದ ಬಂದಿದ್ದೀರಾ? ಹಾಯ್ ಮಾಡೋರು ಗೈಸ್. ಓಡೋಡ್ ಬಂದು ಬಟ್ ಅವರು ಬೈದ್ರು, ಹೋಗ್ರಿ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅವರು ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಜಾಸ್ತಿ ಜನ ಬಂದ್ಬಿಟ್ಟಿದೀವಿ. ಸರಿ ಗೈಸ್, ಆಯ್ತು, ನೋಡೋಣ ಏನಾಗುತ್ತೆ ಅಂತ ತೋರಿಸ್ತೀನಿ. ಬೈ ಗೈಸ್. ಗೈಸ್ ಮತ್ತೆ ಈ ಕಡೆ ಬಂದಿದೀವಿ. ಸರಿ, ಇವ್ರೇನೋ ಮಾಡ್ತಾರೆ ಅಂತ ಮನ್ಸಿರ್ತೀನಿ ಗೈಸ್. ಬೈ ಗೈಸ್, ಎಲ್ರಿಗೂ ನಮಸ್ಕಾರ. ನೋಡ್ರಿ, ಮನೆ ಮುಂದೆನೆ ಕಾಯ್ಕೊಂಡು ನಿಂತಿದೀವಿ. ತಾರ್ ಇಲ್ಲೇ ಐತೆ, ಗ್ರೇ ಕಲರ್. ಇಲ್ಲೇ ಮನೆ ಮುಂದೆ ಕಾಯ್ತಾ ಇದೀವಿ. ಅಲ್ಲಿ ಗಾಡಿ ಇಬ್ರು ಕೂತವ್ರೆ ಕಾರ್ ಹಿಂದೆ. ಅವ್ರು ಬಿಡ್ತಾ ಇಲ್ಲ. ಇಲ್ಲಿ ಜನಗಳು ನಿಂತಿದ್ರು. ಈ ಕಾರ್ ಆನ್ ಆಯ್ತು. ಕಾರ್ ಏನಾಯ್ತು ತಾನೆ? ಆನ್ ಆಯ್ತು ಕಾರು. ಬಂದ್ರೆ ಹಿಂಗೆ ಎತ್ಬಿಡದೆ. ಗೈಸ್ ನೋಡ್ರಿ, ಇಲ್ಲೊಬ್ರು ನೋಡ್ದು ಬಟ್ಟೆ ನೋಡ್ರಿ ಇವ್ರದ್ದು. ನಿಮ್ ಹೆಸರು ಹೇಳಿ ಬ್ರೋ. ಚಂದನ್. ನೋಡಿ ಬ್ರೋ, ಅರ್ಥ ಮಾಡ್ಕೊ. ಬಟ್ಟೆ ಮಾತ್ರ ಮಸ್ತಾಗಿ ಹಾಕೋರೆ. ದೂರದಿಂದನೇ ಹಿಡಿತೀನಿ ಕೊಡಿಲಿ. ಈ ದೂರದಿಂದ ಮಾಡ್ಕೋತೀನಿ ಕೊಡ್ರಿ ಇಲ್ಲಿ. ಗೈಸ್, ಬಾಸ್ ಇಲ್ಲ ಅಂತ ಗೊತ್ತಾಯಿತು. ಕೊನೆಗೆ ಚಂದ್ರು ಅಣ್ಣ ಬಂದರು. ಜಿಮ್ ಮುಗಿಸ್ಕೊಂಡು ಫೋಟೋ ಕೇಳಿದ್ರು, ಅಣ್ಣ ನಿಮ್ಮ ಹತ್ರನೇ ಕೊಡ್ರಿ ಅಂತ. ಸರಿ ಆಯಿತು ಅಂತ ಕೊಡ್ತಿದ್ರು. ಬಟ್ ಸಿಕ್ಕಾಪಟ್ಟೆ ಜನ ಗೈಸ್. ಫೋಟೋ ತಗೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗೋಯ್ತು ನಮಗೆ. ಫುಲ್ಲು ಜನ ಇದ್ದಾರೆ. ಗೈಸ್, ಫೋಟೋ ನನಗೆ ಸಿಕ್ತು. ಪಾಪ ಸೈಕೋರ್ ನಾನೇ ಗಾಬರಿ ಬಿದ್ದುಬಿಟ್ಟಿದ್ದೀನಿ. ಗೈಸ್, ಇವಾಗ ನಾನು ಡೈರೆಕ್ಟ್ ಮನೇಲಿ ಇದ್ದೀನಿ. ಅಂದ್ರೆ ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ. ಮನೆಗೆ ಬಂದ್ಬಿಟ್ಟೆ. ನಾನು ಮನೆಗೆ ಬಂದಾಗ ಒಂದ್ 4 ಗಂಟೆ 3 ಗಂಟೆ ಆಗಿತ್ತು ಅನ್ಕೊಂಡಿದೀನಿ. ಸರಿಯಾಗಿ ಟೈಮ್ ಏನ್ ಗೊತ್ತಿಲ್ಲ. ಅಲ್ಲಿ ಏನಾಯ್ತು ಏಂತ ವಿಡಿಯೋ ಮಾಡಿಲ್ಲ, ಅಲ್ಲೇ ಎಂತ ಏನ್ ಮಾಡಿಲ್ಲ, ಎಲ್ಲ ಎಕ್ಸ್ಪ್ಲೈನ್ ಇಲ್ಲಿ ಮಾಡ್ತೀನಿ. ಮತ್ತೆ ಮರಿದಲ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಫುಲ್ ವಿಡಿಯೋ ನೋಡ್ತೀರಾ, ಎಲ್ಲರೂ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. 1K ಬೇಗ ಕಂಪ್ಲೀಟ್ ಮಾಡೋಣ ಪ್ಲೀಸ್ ಗೈಸ್. ಇನ್ನ ವಿಷಯದ ಕಡೆ ಬರೋದಾದ್ರೆ, ಮೊದಲನೇದಾಗಿ ನೀವು ನೋಡ್ದಂಗೆ ನಾವು ಓದೋ ಬಾಸ್ ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಹೋದೋ. ಮೊದಲನೇದಾಗಿ ನನಗ್ ಬಾಸ್ ಅಂದ್ರೆ ಚಿಕ್ಕ ವಯಸ್ಸಿಂದ ಆಸೆ, ಇಷ್ಟ, ಅವ್ರನ್ನ ನೋಡ್ಬೇಕು ಅನ್ನೋದು. ಓದ್ ವಿಡಿಯೋ ಯಾರ್ಯಾರು ನೋಡಿಲ್ಲ ನೋಡ್ರಿ. ಅದ್ರಲ್ಲಿ ಬಾಸ್ ನ ಮೀಟ್ ಆಗಿ ಅವ್ರು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹಾಕಿರ್ತೀನಿ. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋದು ನೋಡ್ರಿ, ಮರಿದಲ್ಲೇ ನೋಡ್ರಿ. ಆ ವಿಡಿಯೋ ನೋಡ್ರಿ, ಇದೊಂದ್ ಸ್ವಲ್ಪ ಅರ್ಥ ಆಗುತ್ತೆ. ಮತ್ತೆ ಓದ್ ವಿಡಿಯೋ ಕಡೆ ಬರ್ತೀನಿ. ಇವಾಗ ಓದ್ ವಿಡಿಯೋದಲ್ಲಿ ಏನಾಗಿತ್ತು ಅಂದ್ರೆ, ನಾವು ಬಾಸ್ ಅವ್ರ ಮನೆ ಹತ್ರ ಹೋಗಿದ್ದೋ, ಬಾಸ್ ನ ಮೀಟ್ ಮಾಡ್ಬೇಕು ಅನ್ನೋದು ನಂದು ಚಿಕ್ಕ ವಯಸ್ಸಿನ ಡ್ರೀಮ್. ಅದೊಂಥರ ಆಸೆ. ಓದೋ ಮೀಟು ಮಾಡ್ದೋ ಎಲ್ಲ ಆಯ್ತು. ಬಟ್ ಸೈಕ್ ಅವರು ವಿಡಿಯೋ ಮಾಡಿಲ್ಲ. ಏನಕ್ಕೆ ಅಂದ್ರೆ ಅವ್ರು ಗಾರ್ಡ್ಸ್ ಎಲ್ಲ ಬೈದ್ರು ಮಾಡ್ಬೇಡ ಅಂತ. ಅದಕ್ಕೆ ಗಾರ್ಡ್ಸ್ ನ ಕೇಳಿದ್ಯಾ ಬ್ರೋ, ಇವಾಗ ಏನ್ ಮಾಡೋದು ನೆಕ್ಸ್ಟ್ ಅಂತ ಗಾರ್ಡ್ಸ್ ನೆಲ್ಲ ಕೇಳಿದ್ಯಾ. ಅವ್ರೇನಂದ್ರು ಅಂದ್ರೆ, ನೀವು ಸಂಡೇ ಬನ್ನಿ, ಸಂಡೇ ಬಾಸ್ ಅವರೇ ಹೇಳವ್ರೆ, ಫೋಟೋ ಕೊಡ್ತೀನಿ ಅಂತ ಅಂದವ್ರೆ, ಸಂಡೇನೆ ಬರ್ರಿ ಅಂತ ಅಂದ್ರು ಗಾರ್ಡ್ಸ್. ಇನ್ನ ಇವತ್ತು ಸಂಡೇ ಸರಿ ಆಯ್ತು ಅಂದ್ಬಿಟ್ಟು ಅದನ್ನೆಲ್ಲ ಸೈಡ್ ಇಟ್ಬಿಟ್ಟು ಸಂಡೇ ಓದೋ. ಇವತ್ತು ಓದೋ ಹೋಗಿದ ತಕ್ಷಣ ಅವ್ರ ಏನ್ ಹೇಳಿದ್ರು ಅಂದ್ರೆ, ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ತಿರ್ಬೋದು. ಆಯ್ತು, ಅಲ್ಲಿ ಕಾಯ್ರಣ, ಮನೆ ಮುಂದೆ ಬಂದ್ ಕಾಯ್ತಾರಣ. ಅಲ್ಲಿ ಬೇಡ, ಓದ್ಬೇಡ ಅಂತ ಹೇಳಿಲ್ಲ ನಿಂಗ. ಬಾಗ್ಲು ತೆಗಿಲ್ಲ, ಒಳಗೋಯ್ತಿಯಾ? ಮತ್ತೆ ನಡಿ ಆಗ್ಬಿಟ್ಟೆ. ಏನಂದ್ರು ಅಂದ್ರೆ, ಬಾಸ್ ಇಲ್ಲ ಇವತ್ತು, ಹೋಗ್ರಿ ನೀವು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಿಡ್ರಿ ನಿಂತ್ಕೊಂಡು ಅಂತ ಅಂದ್ರು ಯಾರು ಗಾಡ್ಸ್.
ನಮ್ಗೆ ನಂಬಿಕೆ ಇಲ್ಲ. ಏನ್ಗೆ ಪ್ರತಿ ಸತಿ ಹೋದಾಗ್ಲೂ ಹಿಂಗೆ ಅಂತಿರ್ತಾರೆ, ಜನ ಮೇಂಟೈನ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಅಂತ ನಾವೇನ್ ಮಾಡ್ತೀವಿ, ವೆಯ್ಟ್ ಮಾಡ್ತೀವಿ ಅಣ್ಣ, ನಾವು ವೆಯ್ಟ್ ಮಾಡ್ತೀವಿ ಅಂತ ನಾವು ಮಾಡ್ತಾನೆ ಇದ್ದು, ಎಲ್ಲರೂ ಮಾಡ್ತಾ ಇದ್ದು. ಕೊನೆಗೆ ಏನಾಯ್ತು ಅಂದ್ರೆ ಟೈಮ್ ಆಗ್ತೈತೆ ಬಾಸು ಇಲ್ಲ ಅಂತಾನೆ ಅವ್ರು ಇವರು, ನಮಗ್ ಫುಲ್ ಕಾಲ್ ನೋಯ್ತೈತೆ. ಎಷ್ಟು 1.5 ಅವರ್ 1.5 ಅವರ್ ನಿಂತ್ಕೊಂಡು ವೆಯ್ಟ್ ಮಾಡ್ದು. ಅದಾದ್ಮೇಲೆ ಏನ್ ಮಾಡಿದ್ರು, ಚಂದ್ರು ಅಣ್ಣ ಬಂದ್ರು. ಬಾಸ್ ಗಾರ್ಡ್ಸ್ ಎಲ್ಲ ಹೇಳಿ ನಮ್ಗೇನು ಅಂದ್ರೆ, ಚಂದ್ರು ಅಣ್ಣ ಅಷ್ಟೇ ಜಿಮ್ ಮಾಡ್ತಿರೋದ್ ಮನೇಲಿ, ಇನ್ಯಾರು ಇಲ್ಲ, ಬಾಸ್ ಇಲ್ಲ, ಮೈಸೂರಲ್ಲಿ ಅವ್ರೆ, ಪ್ಲೀಸ್ ಹೋಗ್ರಿ ಅಂತ ಅಂದ್ರು. ನಮ್ಗೇನು ಅಂದ್ರೆ ಅವ್ರನ್ನ ನೋಡ್ಬೇಕನ್ನೋದು ಒಂದು ಆಸೆ, ಹುಚ್ಚು, ಒಂದೊಂಥರ ಅವ್ರ ಹೆಸರು ಹೇಳಿದ್ರೆ ನೋಡ್ರಿ ಎಲ್ಲ ಒಂಥರ ಐತೆ ಆ ತರ ಆಸೆ. ನಾನು ಓದ್ ವಿಡಿಯೋದಲ್ಲಿ ಮೀಟು ಎಲ್ಲ ಪ್ರತಿಯೊಂದು ಹೋಗಿದ್ದೀನಿ, ಬಟ್ ಫೋಟೋ ಸಿಕ್ಕಿಲ್ಲ ಅನ್ನೋದಷ್ಟೇ ನನ್ನ ರೀಸನ್ಗೆ ಹೋಗಿದ್ದು. ಫೋಟೋ ಸಿಗ್ಬೇಕು, ಮತ್ತೆ ಅವ್ರನ್ನ ತಿರ್ಗಾ ಒಂದ್ ನೋಡೋ ಭಾಗ್ಯ ಸಿಗುತ್ತೇನೋ ಅನ್ನೋದು ಒಂದು ನಂಬಿಕೆಲಿ ಹೋದೆ. ಬಟ್ ಚಂದ್ರು ಅಣ್ಣ ಬಂದ್ರು, ಹಚ್ಚೆಗೆ ಬಂದ್ಬಿಟ್ಟು ಹೇಳಿದ್ರು, ಬಾಸ್ ಇಲ್ಲ ಹೋಗ್ರು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತ ಅಂದ್ರು. ನಾವೇನ್ ಮಾಡ್ದೋ, ಅಣ್ಣ ಸರಿ ಆಯ್ತು ಅಣ್ಣ ಹೋಗ್ತೀವಿ, ಬಟ್ ನಿಮ್ ಜೊತೆ ಒಂದು ಫೋಟೋ ಕೊಡ್ರಿ ಅಣ್ಣ ಅಂತ ಎಲ್ಲ ಲೈನಲ್ಲೇ ನಿಂತ್ಕೊಂಡು, ಬಟ್ ಎಲ್ಲರಿಗೂ ಫೋಟೋ ಕೊಟ್ರು. ಸೈಕೋರ್ದು ಫೋಟೋ ತೆಗಿಯೋ ಟೈಮಲ್ಲಿ ನಂದು ಮೊಬೈಲ್, ನಾನು ಅಂದ್ರೆ ಒಂಥರ ಆಪರೇಟ್ ಚೇಂಜ್ ಆಗ್ಬಿಡ್ತು ಐಫೋನ್. ಅಂದ್ರೆ ಲೈಕ್ ಇವಾಗ 16+ ಅಲ್ಲಿ ಹೊಸ ಬಟನ್ ಕೊಟ್ಟವ್ರು ಗೊತ್ತಾ, ಶೆಡ್ಯೂಲ್ ಬಟನ್, ಅದನ್ನ ಒತ್ತುತ್ತಾ ಇದೀನಿ ನಾನು. ಇದು ಕ್ಯಾಮ್ರಾನು ಅಂದ್ರೆ ಒತ್ತುತ್ತಾ ಇದೀನಿ, ಏನೋ ನಾನು ಗಾಬರಿ ಆಗಿ ನಾನು ಟೆನ್ಷನ್ ಬಿದ್ಬಿಟ್ಟಿದೀನಿ. ಸರಿ ಆಯ್ತು ಅನ್ಬಿಟ್ಟು ನಾವೇನ್ ಮಾಡ್ದೋ, ಬೇಜಾರಾಯ್ತಲ್ಲ ಫೋಟೋ ಸಿಗ್ಲಿಲ್ಲ ಅಂತ. ನನಗೂ ಫೋಟೋ ಸಿಕ್ತು. ಅದಾದ್ಮೇಲೆ ನಾನು ಡೈರೆಕ್ಟ್ ಮನೆಗೆ ಬಂದೆ ಗೈಸ್. ಇಷ್ಟಾಯ್ತು ಅಲ್ಲಿ ನಡೆದಿರೋಂತ ಕತೆ. ಏನು ಅಂದ್ರೆ, ನಾವು ಹೋದೋ, ಬಾಸ್ ಇರ್ಲಿಲ್ಲ, ಚಂದ್ರು ಅಣ್ಣನ್ ಮೀಟ್ ಮಾಡ್ದೋ. ಚಂದ್ರು ಅಣ್ಣ ಚೆನ್ನಾಗೇ ಮಾತಾಡ್ಸಿದ್ರು, ಫೋಟೋನು ಕೊಟ್ರು. ಅದಾದ್ಮೇಲೆ ಅವರು ಚಂದ್ರು ಅಣ್ಣನು ಹೋದ್ರು, ನಾವು ಬಂದೋ. ಅಲ್ಲಿ ಸೈಕೋರು ಫೋಟೋ ಸಿಗ್ಲಿಲ್ವಲ್ಲ ಅಂತ ಬೇಜಾರಲ್ಲಿ ಅವ್ರಿದ್ರು. ಮತ್ತೆ ನಾವು ಇನ್ನೇನು ಅಂತ ಟೈಮಲ್ಲೆಲ್ಲ ಬ್ಲಾಗ್ ಮಾಡಿದ್ರೆ ಸರಿ ಹೋಗಲ್ಲ ಅಂತ ನಾನು ಸುಮ್ಮನಾದೆ. ಓಕೆ ಗೈಸ್, ಇಷ್ಟು ನಡೀತಲ್ಲಿ. ಕೊನೆಯ ಪಕ್ಷ ಇವತ್ತು ಬಾಸ್ನ ಮೀಟ್ ಮಾಡ್ಲಿಲ್ಲ, ಒಟ್ನಲ್ಲಿ ಅವತ್ತು ಮೀಟ್ ಮಾಡಿದೀನಿ. ಅವತ್ತು ಗೈಸ್ ಯಾವ ತರ ಆಗ್ಬಿಟ್ಟಿತ್ತು ಅಂದ್ರೆ, ನೀವು ಆ ಬ್ಲಾಗ್ ನೋಡ್ರಿ, ಒಂದ್ ಕ್ಲಿಪ್ ಹೇಳ್ಬಿಡ್ತೀನಿ. ನಾನು ರೈಟ್ ಹ್ಯಾಂಡ್ ಕೈ ಕೊಟ್ಟಿದ್ದೀನಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಂಗ್ ಇಟ್ಕೊಳ್ಳೋಣ ಅಂತ ಹೋದಾಗ ಅವ್ರದ್ದು ಕಡ್ಗ ಒಳಗಡೆ ನಾನು ಲೆಫ್ಟ್ ಹ್ಯಾಂಡ್ ಈ ಬೆಟ್ಟು ಅವ್ರದ್ದು ಕಡ್ಗ ಒಳಗಡೆ ಹೋಗ್ಬಿಟ್ಟೈತೆ. ಅವ್ರು ಎಳಿತವ್ರೆ ಬಾಸು, ನಾನು ಎಳಿತಾ ಇದ್ದೀನಿ, ಅದು ಬರ್ತಾ ಇಲ್ಲ. ಆಮೇಲೆ ಬಂತು, ಇಲ್ಲೊಂಚೂರು ಪೈನ್ ಆಯ್ತು. ನನಗೆ ಆ ಪೈನ್ ಎಲ್ಲ ಲೆಕ್ಕ ಇಲ್ಲ ಗೈಸ್. ಏನಕ್ಕೆ ಅಂದ್ರೆ, ಮೊದ್ಲು ನಮ್ಗೆ ಮೈನ್ ಬಾಸ್ ಇಂಪಾರ್ಟೆಂಟ್. ಅವ್ರನ್ನ ನೋಡಿ ಅವ್ರ ಹತ್ರ ಒಂದು ಹತ್ರ ದಿನ ನೋಡಿದ್ವಲ್ಲ ಅನ್ನೋದೇ ಒಂದು ಖುಷಿ. ಓಕೆ, ಅವರು ಬಾಸ್ ಅವರು ಮೈಸೂರಲ್ಲಿ ಇದಾರೆ ಅಂತೆ, ಅದು ನಿಜ. ಅವರು ಗಾರ್ಡ್ಸ್ ಎಲ್ಲ ಹೇಳಿದೆ ನಿಜ. ನಾವೇ ತಪ್ಪು ತಿಳ್ಕೊಬಿಟ್ಟಿದ್ದೋ, ಇಲ್ಲ ಇದ್ದಾರೆ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಮತ್ತೆ ಡಿ ಬಾಸ್ ಅವ್ರು ಯಾವಾಗ್ಲೂ ಹುಷಾರಾಗಿ ಚೆನ್ನಾಗಿದ್ರೆ ಹೆಲ್ತಿಯಾಗಿ, ಅದೇ ನಮ್ಗೆ ಖುಷಿ. ಫೋಟೋ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬೇಜಾರಿಲ್ಲ. ಅವರು ಖುಷಿಯಾಗಿ ಪೈನ್ ಫುಲ್ಲು ಹುಷಾರಾಗ್ಬಿಟ್ಟು ಚೆನ್ನಾಗಿ ಮೂವಿ ಮಾಡ್ಕೊಂಡು ಇರ್ಲಿ ಗೈಸ್, ಅಷ್ಟೇ. ಅದಷ್ಟೇ ಬೇಡ್ಕೊಳ್ಳೋದು ನಾನು ದೇವ್ರ ಹತ್ರ. ಓಕೆ ಗೈಸ್, ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಮರಿದಲ್ಲೇ ಲೈಕ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸಂಡೇ ಬನ್ನಿ ಅಂತ ಹೇಳೋರು, ತಿರ್ಗಾ ಸಂಡೇ ಹೋದ್ರೆ ಏನಾದ್ರು ಕಂಟಿನ್ಯೂ ಮಾಡ್ತೀನಿ. ಸಂಡೇ ಹೋಗೋ ಡೌಟ್ ಅಲ್ಲಿ ಇದೀನಿ, ಏನಕ್ಕೆ ನಾನು ಊರಿಗೆ ಹೋಗ್ಬೇಕು. ನೋಡೋಣ ಬನ್ನಿ ಏನೇನ್ ಆಗುತ್ತೆ ಅಂತ. ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಡೇ ನಾನು ಹೋದ್ರೆ ವಿಡಿಯೋ ಬೇಕು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನಿಮ್ಗೆ ಡೈರೆಕ್ಟ್ ಬರುತ್ತೆ. ಅಲ್ಲಿ ಬೆಲ್ ನೋಟಿಫಿಕೇಶನ್ ಹಾಲಲ್ಲಿ ಇಟ್ಕೊಳ್ರಿ. ಮತ್ತೆ ಸಂಡೇ ನಾನು ಹಾಕೋ ಬ್ಲಾಗು ಡೈರೆಕ್ಟ್ ನಿಮ್ಗೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಇನ್ನೇನಿಲ್ಲ, ಬಾಸ್ ಅವ್ರನ್ನ ಓದ್ ಬ್ಲಾಗ್ ಅಲ್ಲಿ ಮೀಟ್ ಮಾಡಿದೀನಿ, ಅವ್ರೊಂದು ಆಶೀರ್ವಾದ ತಗೊಂಡಿದ್ದೀನಿ ಅನ್ನೋದಷ್ಟೇ. ಈ ಬ್ಲಾಗ್ ಅಲ್ಲಿ ಮೀಟ್ ಮಾಡಿಲ್ಲ, ಬಟ್ ಚಂದ್ರು ಅಣ್ಣ ಫೋಟೋ ಕೊಟ್ರಲ್ಲ ಕೊನೆಗೆ ಅನ್ನೋದು ಒಂದು ಖುಷಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ ಅಂತ ಹೇಳ್ತಾ, ಬೈ ಗೈಸ್.